ಸೊ ಅದಕ್ಕೆ 5 ಅಂಶವನ್ನು ನಾವು ಕರೆಕ್ಟಾಗಿ ಇಟ್ಕೋಬೇಕು. ಇವು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. 5 ಅಂಶ ಯಾವುದು? ಒಂದು ಬ್ಲಡ್ ಪ್ರೆಷರು, 2ನೇದು ಬ್ಲಡ್ ಶುಗರು, 3ನೇದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ, ಸೊಂಟದ ಸುತ್ತಳತೆ, 5ನೇದು ಅತಿ ಆಸೆ. ಸೊ ಇವು 5 ಕಡಿಮೆ ಇಟ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ 6 ಎಸ್ ಅಂತಲೂ ಹೇಳ್ತೀವಿ. ಸಾಲ್ಟು, ಸ್ಟ್ರೆಸ್ಸು, ಸ್ಪಿರಿಟು, ಸ್ಮೋಕಿಂಗು, ಸೆಡೆಂಟ್ರಿ ಆ್ಯಕ್ಟಿವಿಟಿ, ಶುಗರು. ಓಕೆ. ಇನ್ಫ್ಯಾಕ್ಟ್ ಶುಗರ್ ಈಸ್ ವರ್ಸ್ ದೆನ್ ಕೊಲೆಸ್ಟ್ರಾಲ್. ಸೊ ಅದರಿಂದ ಯುವಕರಲ್ಲಿ ನಾನು ಹೇಳೋದಾದರೆ ಈ ಡ್ರಗ್ ಅಬ್ಯೂಸು ಇದೆ ಕೆಲವು ಕಡೆ. ಏನು? ಗಾಂಜಾ, ಮಾರಿಜುನಾ, ಕೊಕೇನು. ನಾನು ಹುಕ್ಕಾಬಾರಿಂದ ಬಂದಿರೋದು ನೋಡಿದ್ದೀನಿ. ಇಬ್ಬರು ಐ ಥಿಂಕ್ 19-20 ವರ್ಷದ ಹುಕ್ಕಾ ಸೇತ ಕೂತ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಹೌದು. ಅದರಲ್ಲಿ ಐ ಥಿಂಕ್ ದಟ್ ಗರ್ಲ್ ಡೈಡ್. ಶಿ ವಾಸ್ ಫ್ರಮ್ ಡೆಲ್ಲಿ ಅನಿಸುತ್ತೆ. ಇಲ್ಲೆಲ್ಲ ಓದ್ತಾ ಇದ್ರು. ಸೊ ಅದರಿಂದ ಈ ಡ್ರಗ್ ಅಬ್ಯೂಸೂ ಗೊತ್ತಿಲ್ಲ. ಹಳ್ಳಿಗಳ ಕಡೆನೂ ಕೆಲವು ಕಡೆ ಇರುತ್ತೆ. ಅಂದರೆ ಒನ್ ಥಿಂಗ್ ಡೆಫಿನೆಟ್ಟು, ಇದು ಎಲ್ಲೋ ಜನರಿಗೆ ಇದು ಕೋವಿಡಿಂದ ಆಯಿತಾ, ಕೋವಿಡ್ ವ್ಯಾಕ್ಸಿನಿಂದ ಅದೇ ಮುಖ್ಯಮಂತ್ರಿಗಳೇ ಟ್ವೀಟ್ನಲ್ಲಿ ಹೇಳಿದ್ದಾರೆ ಸಂಶಯ ಇದೆ ಅಂತ. ಈಗೇನಾಗಿದೆ, ಆಗಿರ್ಬೋದಾ ಅಂತ. ಈ ವ್ಯಾಕ್ಸಿನ್ಗೂ ಈಗ ಆಗ್ತಕ್ಕಂಥ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ಪ್ರತಿ 2 ಲಕ್ಷ ಜನರಲ್ಲಿ ವ್ಯಾಕ್ಸಿನ್ ತಗೊಂಡಿರೋರಲ್ಲಿ ಒಬ್ಬರಿಗೆ ಇದು ಕಾರ್ಡಿಯಾಕ್ ರಿಸ್ಕ್ ಅಂತ ಪ್ರೂವ್ ಆಗಿದೆ. ಅದರ 2 ಲಕ್ಷಕ್ಕೆ ಒಬ್ಬರಿಗೆ ಕಾರ್ಡಿಯಾಕ್ ರಿಸ್ಕು ಅಥವಾ ಹಾರ್ಟ್ ಅಟ್ಯಾಕ್ ರಿಸ್ಕು. ಬಟ್ ಆ ಎಫೆಕ್ಟು ವ್ಯಾಕ್ಸಿನ್ ತೆಗೆದುಕೊಂಡ ಫಸ್ಟ್ 6 ಮಂತ್ಸ್ಗೆ, ಆಮೇಲಿಲ್ಲ. ಓಕೆ. ಅದರಿಂದ ಕೋವಿಡ್ ಬಂದು ಆಯ್ತು, 5 ವರ್ಷ ಆಯ್ತು ವ್ಯಾಕ್ಸಿನ್. 4 ವರ್ಷ ಹೌದು. ಆಮೇಲೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಇದನ್ನ ತುಂಬ ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ.